ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ನನ್ನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಊರಲ್ಲಿದ್ದರೆ ನನಗಿಷ್ಟ ಖುಷಿಯಾಗಿರುತ್ತೆ. ಅಮ್ಮ ಬೆಳಗ್ಗೆನೇ ತಿಂಡಿ ಪಲಾವ್ ಮಾಡಿ ಇಟ್ಬಿಟ್ಟಿದ್ರು, ಟೊಮೆಟೊ ಬಾತು ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ಆ ರುಚಿನೇ ಬೇರೆ ಇರುತ್ತೆ. ಅದೆಲ್ಲ ದಿನ ನಮ್ಗೆ ಈ ಥರ ಯಾರಾದರೂ ಒಬ್ಬರು ಮಾಡಿ ಇಟ್ಟಿದ್ರೆ ಅಥವಾ ಮಾಡಿಕೊಡ್ತಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಫುಡ್ ತಿಂದು ಹಾಂ, ಬೆಳಗ್ಗೆ ಎದ್ದು ಹಾಲು ಕುಡ್ದ ಹಾಲು ಕುಡ್ದಿಲ್ವಾ? ಆಗ ಅಳ್ತಾ ಇದ್ದೀವಿ ಮಗನೇ ನೀನು. ಯಾರನ್ನ ನೆನ್ಸ್ಕೊಂಡು ಹೇಳ್ತಾ ಇದ್ದೀನಿ? ನಿಮ್ಮ ಅಪ್ಪನ ನೆನ್ಸ್ಕೊಳ್ತಾ ಇದೀಯಾ? ಬಾಯ್ಲಿ ಬಾಯ್. ಒಂದು ಪಾತ್ರೆ ಹಾಕು, ಎಣ್ಣೆನ ಪೂರ್ತಿ ಅಂದರೆ ಒಂದು ಕಾಲು ಲೀಟ್ರ್ ಅಷ್ಟು ಹಾಕು. ವೇಸ್ಟ್ ಮಾಡಲ್ಲ, ಇದನ್ನ ಯೂಸ್ಫುಲ್ ಇದು. ಇಷ್ಟು ಸಾಕು. ಇದು ಹಾಕ್ಬೇಡ, ಇದನ್ನ ಬರೀ ಇದಿಷ್ಟು ಹಾಕು. ಹಾಕು ಹಾಕು, ಕಾಯ್ತಾ ಅದ್ರ ಜೊತೆಗೆ. ಸೊ ಜಸ್ಟ್ ಈ ಥರ ಒಂದು ಸರಿ ಕೈ ಆಡಿಸ್ಬಿಟ್ಟು ಬಿಟ್ಟರೆ ಎಣ್ಣೆ ಚೆನ್ನಾಗಿ ಕುದಿಯೋ ತನಕನೂ ಇದನ್ನು ಏನು ನೋಡೋಂಗಿಲ್ಲ. ಬಟ್ ಒಂದೊಂದು 10 ನಿಮಿಷಕ್ಕೊಂದ್ಸರಿ ಮಾತ್ರ ಈ ಥರ ಕೈ ಆಡಿಸೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದ್ದರೆ ಹಿಡಿಯಲ್ಲ. ಯಾಕಂದರೆ ಕಡಿಮೆ ಕ್ವಾಂಟಿಟಿ ಆಯಿಲ್ ಇದ್ದಾಗ ತಳ ಹಿಡಿಯುತ್ತೆ, ಹಾಗಾಗಿ ಈಗೇನು ತಳ ಹಿಡಿಯಲ್ಲ. ಒಂದು 10 ನಿಮಿಷಕ್ಕೊಂದ್ಸರಿ ಈ ಥರ ಕೈ ಆಡಿಸ್ಕೋಬೇಕು. ಈ ಥರ ನೀಟಾಗಿ ಕಲರ್ ಬಿಡ್ತಾ ಇದೆ. ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ಸೈಡಲ್ಲಿ ಇಲ್ಲೆಲ್ಲ ಪಿಂಕ್ ಕಲರ್ ಎದ್ದು ಬರ್ತಾ ಇದೆ ನೋಡಿ. ಇಷ್ಟು ನೀಟಾಗಿ ಕಲರ್ ಬಿಡ್ತಾ ಇದೆ. ಸೊ ಇದಿನ್ನೂ ಚೆನ್ನಾಗಿ ಕಾಯಬೇಕು. ಮಿನಿಮಮ್ ಅಂದರೂ 20 ನಿಮಿಷ ಎಣ್ಣೆ ಕಾಯಬೇಕು. ಒಂದು ಅರ್ಧ ಗಂಟೆನೇ ಅಂದ್ಕೊಳ್ಳಿ. ಚೆನ್ನಾಗಿ ಕಾದಷ್ಟು ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಯಾಕಂದರೆ ಕ್ಯಾರೆಟಲ್ಲಿರುವಂಥ ಎಲ್ಲ ಸತ್ವ ಎಣ್ಣೆಗೆ ಬಿಟ್ಕೋಬೇಕು. ಹಾಗಾಗಿ ನೋಡಿ ನೀಟಾಗಿ ಈ ರೀತಿ ಕಾಯ್ತಾ ಇದೆ. ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಳ್ಳಿ, ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ನಾನೀಗ ಕುದಿಯುವಾಗ ಆಗ್ತಾಯಿಲ್ಲ, ಯಾಕಂದರೆ ಖಾಲಿ ಆಗಿದೆ. ಸೊ ಇಲ್ಲಿ ತರ್ಸೋಕ್ಕೂ ಆಗಲ್ಲ ಅಮ್ಮ ಮನೇಲಿ ಇರೋದ್ರಿಂದ. ಹಾಗಾಗಿ ನಾನು ಇದನ್ನು ಕಾಯಿಲ್ನ ರೆಡಿ ಮಾಡಿಕೊಂಡು ಆರಿದ ಮೇಲೆ ಅದಕ್ಕೆ ವಿಟಮಿನ್ ಕ್ಯಾಪ್ಸೂಲ್ನ ತರಿಸಿ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಬಟ್ ನೀವು ಯಾರಾದರೂ ಮಾಡೋರಿದ್ರೆ ಈಗಲೇ ಕುದಿಯುವಾಗಲೇ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ಳಿ, ಓಕೆನಾ? ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು. ನೋಡಿ ಕಲರು ಎಷ್ಟು ಚೇಂಜ್ ಆಗಿದೆ. ನೀಟಾಗಿ ಇನ್ನೂ ಚೇಂಜ್ ಆಗಬೇಕು. ಇದೆಲ್ಲ ಫುಲ್ಲು ಫ್ರೈ ಆಗಬೇಕು. ಇಷ್ಟು ಚೆನ್ನಾಗಿ ಕಾದಿದೆ. ಆಲ್ಮೋಸ್ಟ್ ಎಣ್ಣೆ ಕ್ವಾಂಟಿಟಿನೂ ಕಡಿಮೆ ಆಗಿದೆ. ಇಲ್ಲಿ ನೋಡಿ, ಈ ಹದಕ್ಕಿದೆ ಇವಾಗ, ಕರೆಕ್ಟಾಗಿ ಆಗಿದೆ. ಇದನ್ನು ಇನ್ನೂ ಬೇಯಿಸ್ತೀನಿ ಅಂದರೆ ಬೇಯಿಸ್ಕೋಬೋದು. ಬಟ್ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ಬಿಟ್ಟರೆ ಇದೇ ಕುದೀತಾ ಇರೋ ಹೀಟಿಗೆ ಇದಿನ್ನೂ ಸೀದೋಗುತ್ತೆ. ಹಾಗಾಗಿ ನಾನು ಈಗಲೇ ಆಫ್ ಮಾಡಿಕೊಂಡ್ರೆ ಇನ್ನೊಂದು 10-15 ನಿಮಿಷಕ್ಕೆ ಇದು ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಹಾಗೆ ಈ ನೊರೆ ಇಲ್ಲೇನು ಬರ್ತಾ ಇದೆಯಲ್ಲ, ಇದೆಲ್ಲ ನೀಟಾಗಿ ನಿಂತಬೇಕು. ಈ ನೊರೆ ಇನ್ನೂ ಇದಾಗ್ತಿದೆ ಅಂದರೆ ಅದಿನ್ನೂ ಕರೆಕ್ಟಾಗಿ ಆಗಿಲ್ಲ ಅಂತ. ಸೊ ಈ ನೊರೆ ಎಲ್ಲ ನೀಟಾಗಿ ಇದಾಗಿ ಇಲ್ಲಿಗೆ ಈ ಥರ ಖಾಲಿ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಹಿಂಗೆ ಕುದಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಬಬಲ್ಸ್ ಎಲ್ಲ ಹೋಗಿದೆ, ಅಂದರೆ ಕಂಪ್ಲೀಟಾಗಿ ಆಗಿದೆ. ಈಗ ಈ ಹದಕ್ಕೆ ಇದೆ. ಈಗ ಇದನ್ನು ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇದೆಲ್ಲ ಆರಿ ಒಂದು ಅರ್ಧ ಗಂಟೆ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಮತ್ತೆ ಅವಾಗ ಸಿಗ್ತೀನಿ. ನಮ್ಮಮ್ಮವರು ಅಷ್ಟರಲ್ಲಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಮದುವೆಗೆ ಹೊರಟ್ರು. ನಮ್ಮ ದೊಡ್ಡಮ್ಮನೂ ಬಂದಿದ್ದರು ಊರಿಂದ. ತುಂಬ ಲಾಂಗ್ ಬ್ಯಾಕ್ ನಮ್ಮ ದೊಡ್ಡಮ್ಮ ನಮ್ಮ ಕೈಗೆ ಸಿಕ್ಕಿದ್ದು. ಮೇ ಬಿ ಒಂದು 10 ವರ್ಷನೇ ಆಗಿತ್ತು ನಮ್ಮ ಊರಿಗೆ ಬಂದು. ಅವರು KRSಲ್ಲಿ ಇರೋದವರು. ಸೊ ಇವತ್ತು ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಮಾತಾಡಿ, ಅವರು ಕೂಡ ಇವತ್ತೊಂದು ಮದುವೆ ಇತ್ತು ಅಂತೇಳಿ ಇಬ್ಬರು ಜೊತೆಗೆ ಹೋದರು. ಚೆನ್ನಾಗಿತ್ತು, ಖುಷಿಯಾಗಿತ್ತು. ಅವ್ರ ಜೊತೆನೂ ಕೂಡ ಮಾತಾಡಿ. ಸದ್ಯಕ್ಕೆ ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಿತ್ತು, ರೆಸ್ಟ್ ಮಾಡ್ತೀನಿ ಇವಾಗ. 2000 years later. ಸಂಜೆ ಎದ್ದಿದ್ದೆ ನೋಡಿದೆ 4:15 ಆಗೋಗ್ಬಿಟ್ಟಿದೆ. ಟೈಮ್ ಆಗೋದೇ ಗೊತ್ತಾಗಲ್ಲ ಮನೆಯಲ್ಲಿದ್ದರೆ. ಸೊ ಆಯಿಲ್ನ ಕಾಯಿಸಿದ್ನಲ್ವಾ, ಅದೆಲ್ಲ ತಣ್ಣಗಾಗಿದೆ. ಇವಾಗ ಫುಲ್ ಎಲ್ಲ ಹೀಟ್ ಕಡಿಮೆ ಆಗಿದೆ. ಈಗ ನಾನು ಇದನ್ನು ಈ ರೀತಿ ಒಂದು ಜಾಲರಿನಲ್ಲಿ ಸೋಸ್ಕೊತಾ ಇದ್ದೀನಿ. ಒಂದು ಬಿಳಿ ಬಟ್ಟೆ ತೊಗೊಂಡು ಸೋಸ್ಕೊಂಡ್ರು ಇನ್ನೂ ಚೆನ್ನಾಗಿ ಪ್ಯೂರಾಗಿ ಬರುತ್ತೆ. ಬಟ್ ಇದು ಕೂಡ ಸಣ್ಣದೇ ಹೋಲ್ಸಿದೆ. ಈ ಜಾಲರಿನಲ್ಲೂ ಚೆನ್ನಾಗಿ ಹೋಗುತ್ತೆ ಅನ್ನಿಸ್ತು. ಹಾಗಾಗಿ ನಾನು ಇದರಲ್ಲಿ ಸೋರಿಸ್ಕೊತಾ ಇದ್ದೀನಿ. ಒಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕಿದೆ. ಒಂದು 1/4 ಲೀಟ್ರಿಗೂ ಕಡಿಮೆನೇ, ಜಾಸ್ತಿ ಏನಿಲ್ಲ.
ಆ ಎಣ್ಣೆಯಲ್ಲಿ ನಾನು ಸ್ವಲ್ಪನೇ ಕ್ಯಾರೆಟ್ ತುರಿ ಹಾಗೆ ಬೀಟ್ರೂಟ್ ತುರಿನ ಹಾಕ್ಕೊಂಡು ಕುದಿಸ್ಕೊಂಡಿದ್ದೆ. ಇಷ್ಟು ಆಯಿಲ್ ಆಯಿತು ನನಗೆ. ಇದು ನನಗೊಂದು ತಿಂಗಳು ಗಟ್ಟಲೆ ಬರುತ್ತೆ. ಇದನ್ನು ನಾನು ಟ್ರೈ ಮಾಡೇ ಇಲ್ಲ ಯಾವತ್ತೂ. ಗೊತ್ತಿತ್ತು, ಮಾಡಿರೋರ ಹತ್ರ ನಾನು ಯೂಸ್ ಮಾಡಿದ್ದೆ, ಚೆನ್ನಾಗಿ ಬರುತ್ತೆ ರಿಸಲ್ಟು. ಬಟ್ ನಾನು ಅದನ್ನು ಮಾಡ್ತಿರಲಿಲ್ಲ. ಬಟ್ ಇವತ್ತು ನೋಡಿ ನಾನು ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಹೊಳಪೆಲ್ಲ ಬರ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ. ಸ್ಕಿನ್ ಕೂಡ ಟೆಕ್ಸ್ಚರ್ ಸೂಪರಾಗಿ ಬರುತ್ತೆ. ಇದಾದಮೇಲೆ ನಾವು ಕೂಡ ಸಂಜೆ ಅಭಿಯವರು ಬಂದರು, ಹೊರಗಡೆ ಹೊರಟ್ವಿ. ನಂಜನಗೂಡಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ತುಂಬ ದಿನದಿಂದ. ಹಾಗೆ ನಂಜನಗೂಡಿಗೆ ಇಬ್ಬರು ಹೊರಟ ಮೇಲೆ ನೋಡಿ ಈ ರೀತಿ ಸೂರ್ಯ ಹೋಗ್ತಾ ದಾರಿನಲ್ಲಿ ಮುಳುಗೋದ. ಆದರೆ ಆ ದೃಶ್ಯ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆನ್ ದ ವೇ ನಂಜನಗೂಡಿಗೆ ರೀಚ್ ಆದಮೇಲೆ ಹೊಳೆ ಹತ್ರ ಹೋದ್ವಿ. ರಾತ್ರಿ ಹೊತ್ತಲ್ಲೂ ಈ ರೀತಿ ಸ್ನಾನ ಮಾಡ್ತಾಯಿದ್ರು. ನನಗೆ ಆಶ್ಚರ್ಯನೇ ಆಯಿತು, ರಾತ್ರಿ ಹೊತ್ತು ಈ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಾರಾ ಅಂತ. ಯಾಕಂದರೆ ರಾತ್ರಿ ಬಂದವರೆಲ್ಲ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದು ಹೋಗ್ತಾರೆ ರೂಮಲ್ಲಿದ್ದು. ಬಟ್ ಇವಾಗ ಸ್ನಾನ ಮಾಡಿರೋ ದರ್ಶನಕ್ಕೆ ಹೋಗ್ತಾಯಿದ್ರು. ಇಲ್ಲೇ ಲೋಕಲ್ ಇರ್ಬೋದು ಅಂದ್ಕೊಂಡೆ. ಹಾಗೆ ಅಭಿಯವರು ಕೂಡ ನಂದೊಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದ್ರು. ನದಿ ಒಳಗಡೆ ಇಳಿದು ಕಾಲೆಲ್ಲ ತೊಳ್ಕೊಂಡು ನೀರು ಹಾಕ್ಕೊಂಡು ಹೋಗೋಣ ತಲೆ ಮೇಲೆ ಅಂತ ಹೋದಾಗ ಈ ರೀತಿ ಒಂದು ಪುಟ್ಟ ಕ್ಲಿಪ್ಪಿಂಗ್ನ ತೆಗೆದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಳಗಡೆ ಎಲ್ಲ ಅಲೋ ಇರಲಿಲ್ಲ. ಬಟ್ ದೇವ್ರದ್ದು ಗರ್ಭಗುಡಿಯಿಂದ ಈಚೆ ಬಂದಮೇಲೆ ಎಲ್ಲ ಶೂಟ್ ಮಾಡ್ಕೋಬೋದಿತ್ತು. ಹಾಗಾಗಿ ನಾನು ಇಲ್ಲಿ ನಂದಿ ವಿಗ್ರಹ ಇತ್ತಲ್ವ, ಇಲ್ಲಿ ಮಾತ್ರ ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ ಜನ ಎಷ್ಟಿದ್ದಾರೆ ಅಂತ. ಒಂದು 50ರಿಂದ 60 ಜನ ಇದ್ದರೆ ಅದೇ ಜಾಸ್ತಿ. ಅಷ್ಟು ಜನನೂ ಕೂಡ ಇಲ್ಲ, ತುಂಬ ಕಡಿಮೆ ಜನ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ದರ್ಶನ ಆಯಿತು. 10 ನಿಮಿಷ ದೇವ್ರ ಮುಂದೆನೇ ನಿಂತಿದ್ವಿ ನಾವು, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ನಂಜನಗೂಡಂತೂ ತುಂಬ ನೋಡಿ, ಇದು ನಮ್ಮ ಮನೆ ದೇವರೇ. ತುಂಬ ಲಾಂಗ್ ಬ್ಯಾಕ್ ನಾವು ಬಂದಿದ್ದು, ಎಷ್ಟೊಂದು ದಿನ ಆಗೋಗಿತ್ತು ನಾವು ದರ್ಶನಕ್ಕೆ ಬಂದು. ಇದಾದಮೇಲೆ ಸಣ್ಣ ಪುಟ್ಟ ಒಂದಷ್ಟು ಅಲ್ಲೊಂದು ಇಲ್ಲೊಂದು ವೀಡಿಯೋಸ್ಗಳನ್ನೂ ಮಾಡಿಕೊಂಡು ಹೊರಟ್ವಿ ನಾವು. ಸೊ ಹೊರಡ್ತಾ ಆನ್ ದ ವೇ ನಾನು ಕೂಡ ಬೆಳಗ್ಗೆ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಮನೇಲಿ ಅಮ್ಮನೂ ಇರಲಿಲ್ಲ, ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಆನ್ ದ ವೇ ಏನಾದರೂ ಸ್ನ್ಯಾಕ್ಸು ಅದು ಇದು ತಿನ್ನೋಣ ಅಂದ್ಕೊಂಡ್ವಿ. ಇಲ್ಲೇನೂ ಇರಲಿಲ್ಲ ದೇವಸ್ಥಾನದ ಮುಂದೆ, ಎಲ್ಲ ಬಾಗ್ಲಾಕೊಂಡು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಅಷ್ಟರಲ್ಲೇ ದೇವ್ರ ಮುಂದೆ ಈ ಥರ ಧೂಪ ಹಾಕಿದ್ರೆ ಶಿವನಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಭಿ ಇದನ್ನು ಕರ್ಕೊಂಡೋಗಿ ಹಾಕ್ಸಿದ್ರು. ಶಿವನಿಗೆ ತುಂಬ ಪ್ರೀತಿ ಅಂತೆ. ಇವರು ಮಾತ್ರ ಇದ್ದರು, ಇನ್ಯಾರೂ ಇರಲಿಲ್ಲ. ಒಂದು 4 ಜನ ಇದ್ದರು ಹೂ ಮಾರೋರು. ಅವ್ರನ್ನ ಬಿಟ್ಟರೆ ಈ ಥರ ಧೂಪ ಹಾಕೋರು ಒಂದು 4 ಜನ ಇದ್ದರು. ಸರಿ ಅಂತೇಳಿ ದೇವಸ್ಥಾನದಿಂದ ಮುಂದೆ ನಡ್ಕೊಂಡು ಬಂದ್ವಿ. ಅಲ್ಲಿ ನಡ್ಕೊಂಡು ಬಂದಾಗ ಗಾಡಿ ಪಾರ್ಕಿಂಗ್ ಅಲ್ಲೇ ಮಾಡಿದ್ವಲ್ಲ, ಈ ಥರ ಚೆರಿ, ಡ್ರೈ ಫ್ರೂಟ್ಸು, ಮಿಕ್ಸ್ಚರು, ಖಾರ ಈ ಥರ ಎಲ್ಲ ಇರುತ್ತಲ್ವ ದೇವಸ್ಥಾನಗಳಲ್ಲಿ ಪ್ರಸಾದ, ಹಾಗೆ ಇಲ್ಲಿ ಇತ್ತು. ನಾನು ಒಂದಷ್ಟು ಡೇಟ್ಸು, ಅದ್ರ ಜೊತೆಗೆ ಸ್ವಲ್ಪ ಲಾಡು ಅಂದರೆ ದೇವಸ್ಥಾನದ ಕೌಂಟ್ರಲ್ಲೇ ತೊಗೊಂಡ್ವಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಚೆರಿ ಮಿಕ್ಸ್ಚರ್ ಅಂತ ಒಂದಷ್ಟು ತೊಗೊಂಡು ಅಂಗಡಿಯಲ್ಲಿ ಏನಾದರೂ ನಮ್ಮನೆ ದೇವಸ್ಥಾನ ಅಲ್ವಾ, ಏನಾದರೂ ಸಿಗುತ್ತಾ ಅಂತ ಹುಡುಕಾಡಿದೆ. ಎಲ್ಲೂ ಏನೂ ಸಿಗಲಿಲ್ಲ. ಏನು ಅಂಥ ಕ್ವಾಲಿಟಿ ಆಗಿರೋದು ಅಥವಾ ಮನೆಗೆ ತೊಗೊಂಡೋಗುವಂಥದ್ದು ಏನೂ ಇರಲಿಲ್ಲ. ಎಲ್ಲವೂ ಮನೆಯಲ್ಲಿ ಇದ್ದದ್ದೇ ಆಗಿತ್ತು. ತುಂಬಾ ನೋಡಿದೆ, ಯಾವ ಇದು ಇರಲಿಲ್ಲ. ಆ್ಯಂಡ್ ಅಷ್ಟು ಅಂಗಡಿಗಳಲ್ಲಿ ಒಂದೇ ಶಾಪ್ ಓಪನ್ ಇದ್ದಿದ್ದು, ಕಂಪ್ಲೀಟ್ ಅಂಗಡಿಗಳಲ್ಲಿ ಒಂದೇ ಒಂದು ಸಿಂಗಲ್ ಶಾಪ್ ಅಷ್ಟೇ ಓಪನ್ ಇದ್ದಿದ್ದು. ಸೊ ನನ್ನ ಮಗನಿಗೂ ಏನಾದ್ರು ಟಾಯ್ಸ್ ನೋಡಿದೆ, ಏನೂ ಇರಲಿಲ್ಲ. ಸರಿ, ಇನ್ನು ಮನೆಯಲ್ಲಿ ಅಮ್ಮನ ಮನೆಗೆ ವಾಪಸ್ ಹೋಗ್ತೀವಲ್ವ ದರ್ಶನ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೂ ಏನಾದರೂ ತೊಗೊಳ್ಳೋಣ ಅಂತ ನೋಡಿದ್ವಿ, ಏನೂ ಇರಲಿಲ್ಲ. ಸೊ ಫೈನಲಿ ಎಲ್ಲ ಆಗಿ ಆನ್ ದ ವೇ ಪಕ್ಕದಲ್ಲೇ ಹಾಗೆ ಒಂದು ಚುರುಮುರಿ ಅಂಗಡಿ ಸಿಕ್ತು. ಅಶ್ವಾಗಿದ್ದಕ್ಕೂ ಅದಕ್ಕೂ ಚುರುಮುರಿ ತಿಂದ್ವಿ. ನಾನಂತೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಏನಾದರೂ ತಿಂದೇ ಬರ್ತೀನಿ, ಹಾಗೆ ಬರಲ್ಲ. ಇವತ್ತು ದೇವಸ್ಥಾನದಲ್ಲಿ ಏನು ಪ್ರಸಾದ ಇರಲಿಲ್ಲಲ್ಲ, ಹಾಗಾಗಿ ಸೈಡಲ್ಲಿ ಚುರುಮುರಿನೇ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಬೇರೆ ಚಾಟ್ಸ್ನೂ ಹಾಗೆಲ್ಲ ಬಿಡಲ್ಲ ನಾನು, ಏನು ಇಷ್ಟ ಆಗುತ್ತೋ ಅದನ್ನು ನೋಡಿದ್ದೆಲ್ಲ ತಿಂತಾ ಇರ್ತೀನಿ. ಅಭಿಯವ್ರು ಅಂತಾರೆ, ಮನೇಲಿ ಮಾತ್ರ ಆರೋಗ್ಯಕಾರಿ ಫುಡ್ಡು, ನೀನು ಹೊರಗಡೆ ಬಂದರೆ ಸಿಕ್ಕಿದ್ದೆಲ್ಲ ತಿಂತೀಯಾ ಅಂತ. ಎಂಜಾಯ್ ಮಾಡಬೇಕು ಎಲ್ಲ ಥರನೂ ಅಲ್ವಾ. ಅದಾದಮೇಲೆ ಆನ್ ದ ವೇ ಮನೆಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ಮೈಸೂರಲ್ಲಿ ಈ ರೀತಿ ಟಾಂಗಾ ಗಾಡಿ ಹೋಗ್ತಾಯಿತ್ತು. ಈ ಟಾಂಗಾ ಗಾಡಿಗಳನ್ನ ನೋಡಿದ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ. ಒಂದು ಟೈಮಲ್ಲಿ ಇದ್ರ ಮೇಲೆ ಹತ್ತಿ ತುಂಬ ಸವಾರಿ ಮಾಡಿದ್ದು ಇದೆ, ಬೇಕು ಅಂತಲೇ. ಬಟ್ ಈಗ ಫಾರಿನರ್ಸ್ ಬಿಟ್ಟು ಬೇರೆ ಯಾರೂ ಟ್ರೈ ಮಾಡಲ್ಲ ನಮ್ಮ ಲೋಕಲ್ಲು. ವಾಪಸ್ ಬರ್ತಾ ಪ್ಯಾಲೇಸ್ ಗ್ರೌಂಡಲ್ಲೂ ಕೂಡ ಎಲ್ಲ ಪ್ಯಾಲೇಸ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡಿಕೊಂಡು ಅದ್ರ ಮುಂದೆನೇ ಒಂದೆರಡು ಫೋಟೋಸು ಅದು ಇದು ನೋಡ್ಕೊಂಡು ಬಂದ್ವಿ. ಸೊ ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದಿದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂದರೆ ಲೇಟ್ ಆಗೋಯಿತು. ಊಟ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು.
ಸರಿ, ಮೊದಲಿಗೆ ಒಂದು ಖಾರ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು 1.5-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡೆ. ಹಲಸಿನಕಾಯಿನೂ ಜಾಸ್ತಿ ಕಟ್ ಮಾಡಿರಲಿಲ್ಲ, ಸ್ವಲ್ಪನೇ. ಹಾಗಾಗಿ ಒಂದು 3 ಸ್ಪೂನಷ್ಟು ಕಬಾಬ್ ಪೌಡ್ರು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಜಾಸ್ತಿ ಇತ್ತು. ಸೊ ನೋಡಿ, ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಹಾಗೆ ಅದ್ರ ಜೊತೆಗೆ ನೋಡಿ ಕಟ್ ಮಾಡ್ಕೊಂಡಿರುವಂಥ ಹಲಸಿನಕಾಯಿನ ಈ ರೀತಿ ಹಾಕ್ಕೋಬೇಕು. ನೋಡಿ ಯಾವ್ಯಾವ ಥರ ಕಟ್ ಮಾಡ್ಕೋಬೇಕು. ಸೊ ಒಂದು ಹಲಸಿನಕಾಯಿನ ಕಟ್ ಮಾಡಿದ್ದೀವಿ ಅಂತಂದ್ರೂ ಪೀಸಸ್ನ ಮಧ್ಯೆ ಕಟ್ ಹೊಡ್ಕೊಂಡಿರಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಲಸಿನಕಾಯಿನೂ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡೋಣ. ಬಟ್ ಹಲಸಿನಕಾಯಿ ಜಾಸ್ತಿ ಇದೆ ಅನ್ನಿಸ್ತು, ಅದಕ್ಕೆ ನಾನು ಬೌಲ್ನ ಕೂಡ ಚೇಂಜ್ ಮಾಡ್ತೀನಿ ಇವಾಗ. ಯಾಕಂದರೆ ಮಿಕ್ಸ್ ಮಾಡೋದಕ್ಕೆಲ್ಲ ಮ್ಯಾರಿನೇಟ್ ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ಪೇಸ್ ಬೇಕಲ್ವಾ. ಸುಮ್ಮನೆ ಇಷ್ಟು ಚಿಕ್ಕ ಬೌಲಲ್ಲಿ ನಾನು ಅಷ್ಟು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಬೌಲ್ನ ಚೇಂಜ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅದರಲ್ಲಿರೋ ಪ್ರತಿ ಮಸಾಲನೂ ಕೂಡ ಅಲ್ಲಿ ನಾವು ಕಟ್ಟು ಹೊಡೆದಿದ್ದೀವಲ್ವ, ಈ ರೀತಿ ನೋಡಿ ಇಲ್ಲಿ ಓಪನ್ ಮಾಡ್ತಿದ್ದಾನಲ್ಲ ಈ ಥರ, ಅದರೊಳಗಡೆ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲನೂ ಕೂಡ ಸೇರ್ಕೋಬೇಕು. ಹಾಗಾಗಿ ನಾನೀಗ ನೋಡಿ ಇದು ದೊಡ್ಡ ಪಾತ್ರೆ ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಇದು ಮಿನಿಮಮ್ ಕಲಸಿಟ್ಟ ಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ಇದ್ದರೆ ಒಳ್ಳೆ ಟೇಸ್ಟು. ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಇಮಿಡಿಯೇಟಾಗೆ ಮಾಡ್ತಿರೋದು. ಅಮ್ಮ ನನಗೆ ಮಾಡೋಕ್ಕೆ ಬರಲ್ಲ ಅಂದರು. ಸರಿ ಟ್ರಾನೇ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಮಾಡಿದೆ. ಫುಲ್ ಟಯರ್ಡಾಗಿತ್ತು, ರೆಸ್ಟ್ ಮಾಡಬೇಕು ಅಂತೇಳಿ ಜಸ್ಟ್ ಆ ಥರ ಕಲಸಿಟ್ಟಿರೋದನ್ನು ಈ ರೀತಿ ಬಜ್ಜಿ ಕರಿಯೋ ಥರನೇ ಎಣ್ಣೆಲಿ ಹಾಕಿ ಈ ರೀತಿ ಫ್ರೈ ಮಾಡಿದ್ರೆ ಆಯಿತು. ಆದರೆ ಬೇಗ ಬೇಯೋದಿಲ್ಲ. ಮಿನಿಮಮ್ ಒಂದು 20 ನಿಮಿಷ ಆದರೂ ಬೇಯಿಸ್ಬೇಕು ಇದನ್ನು. ಅಷ್ಟು ಬೇಯಿಸಿದ್ರೇ ಇದು ನೀಟಾಗಿ ಬೇಯೋದು. ಬಜ್ಜಿ ಗಿಜ್ಜಿ ಇದು ಎಲ್ಲ ಮಾಡಿದ್ದೀರಾ? ಕಬಾಬು ಏನಮ್ಮ ಹಲಸಿನಕಾಯಿ ಸಾರು ಯಾವತ್ತಾದ್ರೂ ತಿಂದಿದ್ದೀರಾ? ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ತಿನ್ಬಿಟ್ಟು ಹೇಳಿ. ಜೊತೆಗೆ ಮಿರ್ಚಿ ಬಜ್ಜಿ ತಿನ್ಬಿಟ್ಟು ಟೇಸ್ಟ್ ಹೇಳಿ ಹಲಸಿನಕಾಯಿ ಸಾಂಬಾರನ್ನ, ಬಜ್ಜಿನಲ್ಲ. ಹೆಲ್ತಿಗೆ ಒಳ್ಳೇದಾ ಇದು? ಹೀಟ್ ಇದು ತುಂಬ, ಬಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಅವಾಗವಾಗ ಈ ಥರ ಎಲ್ಲ ನಾವು ಬೇರೆ ಎಕ್ಸಸ್ ಆಫ್ ಹೀಟಲ್ಲಿದ್ದೀವಲ್ಲ, ನೀವು ಮತ್ತೆ ಇನ್ನೇ ಹೀಟ್ ಮಾಡ್ತಾ ಇದ್ದೀರಾ. ಏನಿದು ನಿಮ್ಮ ಭಾಷೆ, ನಿಮ್ಮ ಮಾತು? ಹೀಟ್ ಜಾಸ್ತಿ ಇದೆ ಬಾಡಿಲಿ ಅಂತ. ಹಲಸಿನಕಾಯಿ ಓಪನ್ ಮಾಡಿ ತಿನ್ನಿ, ಅದು ಹಿಂಗೆ ಒಂಥರ ಯಾವ ಥರ ಟೇಸ್ಟ್ ಬರುತ್ತೆ. ನೀವು ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಈ ಥರ ಫೀಲ್ ಮಾಡ್ಕೊಂಡು ತಿಂತಾ ಇದ್ದೀರಾ. ಚಿಕನ್ ಥರನೇ ಫೀಲ್ ಆಗ್ತಿದ್ಯಾ? ಹೌದು. 20 ನಿಮಿಷ ಆದಮೇಲೆ ನೋಡಿ ಈ ಥರ ರೆಡಿಯಾಗಿದೆ. ಯಾವ ಚಿಕನ್ ಕಬಾಬು ಇದ್ರ ಮುಂದೆ ಇಲ್ಲ. ಎರಡೂ ಇಟ್ಟಾಗ ಸ್ವಲ್ಪ ಟೇಸ್ಟಲ್ಲಿ ಗೊತ್ತಿರೋರು ಕಂಡುಹಿಡಿಬೋದೇ ಹೊರ್ತಿದ್ದು ಹಲಸಿನಕಾಯಿ ಅಂತ. ನಾರ್ಮಲಾಗಿ ಇದನ್ನು ನೋಡಿದ್ರೆ ಯಾರು ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟೇ ಚಿಕನ್ ಫ್ಲೇವರ್ ಕೊಡ್ತಾ, ಅಷ್ಟೇ ಟೇಸ್ಟಿಯಾಗಿ, ಅಷ್ಟೇ ಚೆನ್ನಾಗಿರುತ್ತೆ. ಅಭಿಯವರಂತೂ ನಂಗೆ ತುಂಬಾ ರೇಗಿಸ್ತಾಯಿದ್ರು, ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಂಥದ್ದೆಲ್ಲ ಬಯಸ್ಕೊಂಡು ತಿಂತಾ ಇದೆಯಾ ನೀನು ಅಂತ. ಬಟ್ ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಕೊಡಿ, ಹಿಂಗಿದೆ. ಅಯ್ಯೋ ರಾಮ, ಆನೆಸ್ಟ್ ರಿವ್ಯೂ ತನಕ ಕೇಳಿದ್ಯಾ? ಸುಮ್ಮನೆ ಇರು. ಎಷ್ಟು ಗಂಟೆ ಆಗಿದ್ದೀರಾ? ಈ ರಬ್ಬರ್ ಚಿಕನ್ ತಿಂದಂಗೆ. ಚಿಕನಲ್ಲಿ ರಬ್ಬರು ಸೇಮ್, ಅಂದರೆ ಬೋನ್ಲೆಸ್ ಮೀಟ್ ತಿಂದಂಗೆ. ಮೀಟ್ ಥರ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಟೇಸ್ಟ್ ವೈಸು ಖಾರ ಉಪ್ಪು ಯಾರು ಚಿಕನ್ ಬಿಟ್ಟಿರ್ತಾರಲ್ಲ ನಿಂತರ ಅವ್ರಿಗೆ ಟೈಮ್ ಪಾಸಿಗೆ ಚಿಕನ್ ಫೀಲ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಯ್ತಾ? ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅಭಿಯವರು ವಾಕ್ ಹೋದರು. ವಾಕ್ ಹೋದ್ಮೇಲೆ ನಾನು ನಮ್ಮ ದೊಡ್ಡಮ್ಮ ಎಲ್ಲ ಮಾತಾಡ್ತಾಯಿದ್ವಿ. ತುಂಬ ಹಳೇ ಗತಕಾಲದ್ದೆಲ್ಲ ಮಾತಾಡ್ತಾಯಿದ್ರು. ಹಿಂಗಾಯಿತು, ನಾವು ಹಿಂಗೆ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಇವತ್ತು ಮದುವೆಗೆ ಹೋಗಿದ್ರು, ಅದ್ರ ಬಗ್ಗೆನೂ ಸುಮಾರಷ್ಟು ಮಾತಾಡಿದ್ರು. ಹುಡುಗಿಗೆ ಹೀಗಿತ್ತು, ಹುಡುಗ ಹಾಗಿದ್ದ, ನಮ್ಮ ಮದುವೆಗಳಲ್ಲಿ ಹೀಗಿರಲಿಲ್ಲ, ಅದು ಇದು ತುಂಬಾ. ಅಂದರೆ ಅವ್ರ ಎಕ್ಸ್ಪ್ರೆಷನ್ಸ್ ನೋಡಿ ಎಷ್ಟು ತಿಳ್ಕೊಂಡಿರ್ತಾರೆ, ಎಷ್ಟು ಮಾತಾಡ್ತಾರೆ. ಯಾವಾಗಲೂ ಹಳೇದು ಹೊಸದು ಪ್ರತಿಯೊಂದನ್ನು ನೋಡಿ ಮಾಡಿ ಎಲ್ಲನೂ ಮಾತಾಡ್ತಾರೆ. ಸೊ ಒಳ್ಳೆ ಟೈಮ್ ಪಾಸ್ ಆಯಿತು, ಹಾಗೆ ಖುಷಿನೂ ಆಯಿತು. ತುಂಬ ಲಾಂಗ್ ಬ್ಯಾಕ್ ನಾವಿಬ್ಬರು ಮಾತಾಡಿದ್ದು. ಸುಮಾರಷ್ಟು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರ ಮದುವೆಯಲ್ಲಿ ನಡೆದಂಥ ಘಟನೆಗಳನ್ನ ಕೂಡ ಹೇಳ್ತಾಯಿದ್ರು. ಅದೆಲ್ಲ ಕೇಳ್ತಾಯಿದ್ರೆ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಮಾತಾಡ್ತಾಯಿದ್ರು.
ನಮ್ಮಮ್ಮ ಕೂಡ ಅಡುಗೆ ಮನೇಲಿ ನಿಂತ್ಕೊಳ್ಳೋದಕ್ಕೆ ಹ್ಞೂ ಹಾಂ ಅಂತೆಲ್ಲ ಕತೆ ಸೇರಿಸ್ತಾಯಿದ್ರು. ಬಟ್ ಯಾವುದೇ ಒಬ್ಬ ಹಿರಿಯ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿಗಳ ಜೊತೆ, ದೊಡ್ಡಮ್ಮ ಜೊತೆ, ಚಿಕ್ಕಮ್ಮ ಜೊತೆ ಈ ಥರ ದೊಡ್ಡವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತಲ್ವ ಯಾರಿಗೇ ಆದ್ರೂ. ನನಗಂತೂ ನಿಜ ನಮ್ಮ ದೊಡ್ಡಮ್ಮ ಬಂದಿದ್ದು ತುಂಬಾ ಖುಷಿಯಾಯಿತು. ನಮ್ಮ ದೊಡ್ಡಪ್ಪನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಬಟ್ ಅವರು 13 ವರ್ಷ ಆಯಿತು ತೀರ್ಕೊಂಡು. ನಿಜ ಅವ್ರ ಥರ ಅದೇ ಹೇಳೋದು, ನಮ್ಮ ಮನೆಯಲ್ಲಿ ನಮ್ಗೆ ಯಾರಿಗೂ ಅಪ್ಪನೇ ಇಲ್ಲ, ಅದೇ ನಮಗೆ ಬೇಜಾರಾಗುತ್ತೆ. ನಮ್ಮಪ್ಪ ಇಷ್ಟು ದಿನ ಇರೋರಿಗೆಲ್ರಿಗೂ ಇದ್ದರು, ಈಗ ಅವರು ಇಲ್ಲ. ಎಲ್ಲ ಒಂಥರ ಬೇಜಾರು ನಮ್ಗಳಿಗೆ. ಎಲ್ಲ ಮುಗೀತು. ನಮ್ಮಮ್ಮನೂ ಊಟ ಮಾಡ್ತಾಯಿದ್ರು. ಹಲಸಿನಕಾಯಿ ಕಬಾಬ್ ತಿಂದಿದ್ರೆ ನನ್ನ ಮಗ ಚಿಕನ್ ಕಬಾಬು ಅಂತ ಹಠ ಮಾಡ್ಕೊಂಡು ಮುಂದೆನೇ ಕೂತಿದ್ದ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಲಾಗು. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಬಾಯ್.